ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆರೋಗ್ಯ ಅನ್ನುವಂಥದ್ದು ಒಂದು ಸಂಪತ್ತು. ಈ ಆರೋಗ್ಯವನ್ನು ಗಳಿಸ್ಕೊಳ್ಳಿಕ್ಕೆ ನಮ್ಮ ಪ್ರಯತ್ನ ನಡೆದೇ ಇದೆ ಅಲ್ವಾ? ನಾವು ಆಹಾರದ ಮೂಲಕ, ಆಹಾರ ಔಷಧಿಗಳ ಮೂಲಕ ಆರೋಗ್ಯವನ್ನು ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದಿದ್ದೇವೆ. ನಮ್ಮ ರೋಗ ನಿರೋಧಕ ಶಕ್ತಿ ಬಹಳ ಮುಖ್ಯ. ರೋಗ ನಿರೋಧಕ ಶಕ್ತಿ ಇದ್ದರೆ ಬರೇ ಈ ಒಂದು ವೈರಸ್ ಮಾತ್ರ ಅಲ್ಲ, ಎಲ್ಲ ರೀತಿಯ ಕಾಯಿಲೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ ಆತ್ಮೀಯರೇ. ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ, ನಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸುವಂತಹ ಉಪಾಯವನ್ನು ಹೇಳಲಿಕ್ಕೆ ನಮ್ಮ ಯುವ ವಿಜ್ಞಾನಿ, ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿರುವಂತಹ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಆಗಮಿಸಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬೂಸ್ಟ್ ಯುವರ್ ಇಮ್ಯೂನ್ ಸಿಸ್ಟಮ್ ಬೈ ನ್ಯಾಚುರಲ್ ಬಯೋಟಿಕ್. ಎಸ್. ಸೊ ಆಂಟಿಬಯೋಟಿಕ್ ನಾವೆಲ್ಲ ಕೇಳಿದ್ದೇವೆ. ಆಂಟಿಬಯೋಟಿಕ್ ಒಳ್ಳೆ ಬ್ಯಾಕ್ಟೀರಿಯಾ ಹಾಗೂ ಕೆಟ್ಟ ಬ್ಯಾಕ್ಟೀರಿಯಾ ಎರಡೂ ಸೂಕ್ಷ್ಮಾಣು ಜೀವಿಗಳನ್ನ ಕೊಂದ್ಬಿಡುತ್ತೆ. ಹೀಗಾಗಿ ನಮ್ಮ ದೇಹದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ಅನೇಕ ರೀತಿಯ ಆಟೋ ಇಮ್ಯೂನ್ ತೊಂದರೆಗಳು, IBS ನಂತಹ ತೊಂದರೆಗಳು, ಗ್ಯಾಸ್ಟ್ರೈಟಿಸ್ ಎಲ್ಲ ಬರ್ತಾ ಇದೆ. ಹೀಗಾಗಿ ಇತ್ತೀಚೆಗೆ ವಿದೇಶಿಗರು ಕೂಡ, ವಿಜ್ಞಾನಿಗಳು ಕೂಡ ನ್ಯಾಚುರಲ್ ಬಯೋಟಿಕ್ಸ್ ಕಡೆಗೆ ತಿರುಗ್ತಾ ಇದ್ದಾರೆ, ಮರಳ್ತಾ ಇದ್ದಾರೆ. ಹಾಗಾದ್ರೆ ನ್ಯಾಚುರಲ್ ಬಯೋಟಿಕ್ಸ್ ಅಂದ್ರೆ ಏನು? ಸೊ ನ್ಯಾಚುರಲ್ ಬಯೋಟಿಕ್ಸ್ ಅನ್ನು ನಿಮಗೋಸ್ಕರ ನಾವು ರೆಡಿ ಮಾಡಿದ್ದೇವೆ. ಅದರ ಬಗ್ಗೆ ವೈಜ್ಞಾನಿಕ ವಿವರಣೆಯನ್ನು ಹೇಳಲಿಕ್ಕೆ ನಮ್ಮ ಈ ಒಂದು ಯುವ ವಿಜ್ಞಾನಿ ರೆಡಿ ಇದ್ದಾರೆ. ಡಾಕ್ಟ್ರೇ, ನ್ಯಾಚುರಲ್ ಬಯೋಟಿಕ್ಸ್ ಬಗ್ಗೆ ಏನ್ ಹೇಳ್ತೀರಾ? So we often hear the word antibiotics because antibiotics are the most prescribed medication across the world today. So antibiotic might be helpful to some extent, but one of the major concerns related to antibiotic abuse is the resistance. Many strains of bacteria are today developing resistance towards antibiotics. So it's really a concern. Even data, WHO says that lakhs of people die from antibiotic resistance. ಹಾಗಾದ್ರೆ ಇವತ್ತು ಆಂಟಿಬಯೋಟಿಕ್ ಇಂದ ಎಷ್ಟು ಒಳ್ಳೇದಾಗಿದೆಯೋ ಅಷ್ಟೇ ತೊಂದರೆನೂ ಉಂಟಾಗ್ತಾ ಇದೆ. ಆಂಟಿಬಯೋಟಿಕ್ಗಳು ಅದರದೇ ಆದಂತಹ ಸೈಡ್ ಎಫೆಕ್ಟ್ ಅನ್ನ ಹೊಂದಿದೆ. ಹಾಗಾಗಿ ಆಂಟಿಬಯೋಟಿಕ್ ಅನ್ನ ಸ್ವಲ್ಪ ಎಚ್ಚರವಾಗಿ ಉಪಯೋಗಿಸಿ ಅಂತ ಹೇಳಿ ವೈದ್ಯರು, ವಿಜ್ಞಾನಿಗಳು ಎಚ್ಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಚುರಲ್ ಬಯೋಟಿಕ್ಸ್ ಭಾರತದ ಕೊಡುಗೆ, ಸೊ ಈ ಭಾರತದ ಕೊಡುಗೆ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ. So India is the gold mine of herbs. No other country has the privilege of having wide varieties because our ecosystem is really diverse, starting from Western Ghats to Himalaya, which is a gold mine of rare type of herbal medications. And numerous studies from the past 5 decades suggest that many herbs in India holds numerous type of natural antibiotics. That's what I place the title. Boost immunity by natural biotics, not by antibiotics. ಸೊ ಹಾಗಾದ್ರೆ ನೈಸರ್ಗಿಕವಾಗಿ, ನ್ಯಾಚುರಲ್ ಆಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಉಪಾಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ಇಮ್ಯುನಿಟಿ ಅಂದ್ರೆ ಏನು, ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು? ಸೊ ಇಲ್ಲಿದೆ ವಿವರಣೆ. The immunity, it's a Latin word derived from immunos, which means exempted from tax. Okay. So this literally means that if you have immunity, you are exempted from disease. You are free from disease. ಹಾಗಾದ್ರೆ ಈ ಒಂದು ಇಮ್ಯುನಿಟಿ ಇದ್ರೆ ನಾವು ರೋಗಗಳಿಂದ ದೂರ ಇರಬಹುದು. Yeah, that's what. Taking medication or hoping on the different, the frequent consumption of the medicines or pharma agents are not the solution. Boost your immunity. ಸೊ ಔಷಧಿಗಳಿಂದ ಪರಿಹಾರ ಅಲ್ಲ, ಅದರ ಬದಲಿಗೆ ಇಮ್ಯುನಿಟಿಯಿಂದ ಪರಿಹಾರ ಅಂತ ಹೇಳ್ತಾ ಇದ್ದೀವಿ. That's what. That is the most prudential strategy. ಹಾಗಾದ್ರೆ ಇಮ್ಯುನಿಟಿಯನ್ನು ಸ್ವಲ್ಪ ಡೀಪ್ ಆಗಿ ನಾವೀಗ ತೆಗೆದುಕೊಳ್ಳೋಣ. Yeah, there are 2 types of immunity. Let's see what are those immunity. Okay. One is innate immunity. Second is adaptive. What is innate? The immunity which we possess by birth. And second one, adaptive. It's acquired over a long period of time. ಸೊ ಹಾಗಾದ್ರೆ ಎರಡು ರೀತಿಯ ಇಮ್ಯುನಿಟಿಯನ್ನು ತಾವು ವಿವರಿಸ್ತಾ ಇದ್ದೀರಾ. ಇನ್ನೇಟ್ ಇಮ್ಯುನಿಟಿ, ನಾವು ಹುಟ್ಟದಾಗಿಂದ ಬಂದಿರುವಂತ ಇಮ್ಯುನಿಟಿ, ನಾವು ಪಡ್ಕೊಂಡು ಬಂದಿರುವಂತದ್ದು. ಅಡಾಪ್ಟಿವ್ ಇಮ್ಯುನಿಟಿ, ಆಮೇಲೆ ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ಅನುಗುಣವಾಗಿ, ಉದಾಹರಣೆಗೆ ನಾವು ವ್ಯಾಕ್ಸಿನ್ ಅನ್ನು ತಗೊಂಡ್ರೆ ಒಂದು ರೀತಿ ಇಮ್ಯುನಿಟಿ ಉಂಟಾಗತ್ತೆ, ಕೆಲವು ಬ್ಯಾಕ್ಟೀರಿಯಾಗಳಿಗೆ ನಾವು ಎಕ್ಸ್ಪೋಸ್ ಆದ್ರೆ ಒಂದು ರೀತಿ ಇಮ್ಯುನಿಟಿ ನಮ್ಮ ದೇಹದಲ್ಲಿ ಉಂಟಾಗತ್ತೆ. ಆ ರೀತಿಯ ಒಂದು ಇಮ್ಯುನಿಟಿ, ಎರಡು ರೀತಿಯ ಇಮ್ಯುನಿಟಿಯನ್ನು ಇಲ್ಲಿ ಡಾಕ್ಟರ್ ಪ್ರವೀಣ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. So for innate immunity, the immunity which we possess by birth has got 4 aspects. Number 1 is anatomical barrier. Second, physiological barrier, phagocytic barrier, and inflammatory barrier. Let's see what are the different types of roles in the immunity. Let me explain about anatomical barriers. The first line of immunity starts from the skin. It's a strong barrier, prevent entry of microbes to our body. There are lots of molecules, chemicals,
and the agents are produced by skin, so the virus and bacteria cannot ಸೊ ಹಾಗಾದ್ರೆ simply get into ಮೊದಲನೇದಾಗಿ our ಚರ್ಮ ಒಬ್ಬ ರೋಗ ನಿರೋಧಕ ಒಬ್ಬ ಸ್ಟ್ರಾಂಗ್ ಆರ್ಮಿಯಾಗಿ ನಮಗೆ ಕೆಲಸ ಮಾಡುತ್ತೆ. ಸೊ ಚರ್ಮ first layer is ಮೊದಲನೇದು. this all layers of skin play a significant role here. The second important barrier is the lungs. The virus and bacteria quite easily can get into the lungs. From the lungs, it enters our body. So there is the defensive system ನಾವು located ಉಸಿರಾಟ inside. ಮಾಡುವಾಗಲೂ ಕೂಡ ನಮ್ಮ ಒಂದು ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಅಲ್ಲೂ ಕೂಡ ಈ ಒಂದು ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಬರದೇ ಇದ್ದ ಹಾಗೆ ಒಂದಿಷ್ಟು ಇಮ್ಯುನಿಟಿಯ ಒಂದು ಸಿಸ್ಟಮ್ ಇದೆ. ಅದನ್ನೇ ಇಲ್ಲಿ ನಾವು ಈ ಒಂದು ಶ್ವಾಸಕೋಶಗಳ ಮೂಲಕ ತಡೆಗಟ್ಟುವಂತಹ ಇಮ್ಯುನಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. This is the digestive tract. Most of the time, the food we consume are blended with the type of microbes. Therefore, we have defensive secretions inside intestinal tract as well, like the stomach acid can kill varieties of ಹಾಗಾದ್ರೆ bacteria. ನಮ್ಮ ಆಹಾರದಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಬೇಡದೇ ಇರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲಿಕ್ಕೆ ಹೊಟ್ಟೆಯಲ್ಲಿ ಸ್ರವಿಸುವಂತಹ ಆಸಿಡ್ ಕಾರಣ ಆಗತ್ತೆ. ಅದು ಈ ಒಂದು ಹೊಟ್ಟೆಯಲ್ಲಿ ಸ್ರವಿಸುವಂತಹ ಒಂದು ಬ್ಯಾಕ್ಟೀರಿಯಾವನ್ನ ಅಥವಾ ಸೂಕ್ಷ್ಮಾಣು ಜೀವಿಯನ್ನ ಕೊಲ್ಲುವಂತ ಆಸಿಡ್ ಇಂದ ಸಾಧ್ಯ. ನೆಕ್ಸ್ಟ್ ಇರುವಂತದ್ದು ಸೆಲ್ಯುಲಾರ್, ಜೀವಕೋಶದ ಲೆವೆಲ್ ಅಲ್ಲಿ. Next one is the cellular level. The mainly cellular immunity is mediated by a type of cell called as macrophage. Macrophage, macro big, phage eating. So these cells kill the enemy by eating. That's what the name derived macrophage. ಸೊ ಹಾಗಾದ್ರೆ ಇಲ್ಲಿ ಒಂದು ಜೀವಕೋಶವು ಆ ಒಂದು ಸೂಕ್ಷ್ಮಾಣು ಜೀವಿಯನ್ನ ಸುತ್ತುವರೆದು ಅದನ್ನ ನುಂಗಿ ಅದನ್ನ ಅಲ್ಲಿ ಕೊಂದು ಬಿಡುತ್ತೆ. Yeah, just let me show you here. Yes. Like the microbe invader, macrophage, our cells. The second step, steadily eating the microbes and digesting. There are lots of chemicals are secreted. Our macrophages can literally break apart the microbes. ಸೊ ನಮ್ಮ ದೇಹದಲ್ಲಿರುವಂತಹ ಈ ಮ್ಯಾಕ್ರೋಫೇಜಸ್ ಇದನ್ನ ಎಂಗಲ್ಫ್ ಮಾಡಿ ಈ ರೀತಿ ಒಳಗಡೆ ತೆಗೆದುಕೊಂಡು ಅದನ್ನ ಡೈಜೆಸ್ಟ್ ಮಾಡಿ ಕೆಲವು ರಾಸಾಯನಿಕಗಳ ಮೂಲಕ ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ. They are like border security force. First line of defense. Start by macrophages. ನೆಕ್ಸ್ಟ್ is we have other defensive mechanism. The one is the temperature. When virus enter to our body or microbes enter to body, you must be noticed the increased temperature, nothing but fever. So that is a strategy ನಾವು of ಜ್ವರ ಬಂದ್ರೆ ಹೆದರ್ತೇವೆ, ಆದ್ರೆ ಜ್ವರ ಒಂದು ಗುಣ ನೀಡುವಂತಹ ಒಂದು ವಿಷಯ. ಹೀಲಿಂಗ್ ಕ್ರೈಸಿಸ್. Yeah, it's a healing crisis. Our body is trying to battle with the microbes by slightly increasing the temperature. So in the elevated temperature, microbes cannot ಸೊ ಹೆಚ್ಚಾದಂತಹ ಈ ಒಂದು ಉಷ್ಣತೆಯಲ್ಲಿ ದೇಹದಲ್ಲಿರುವಂತಹ ಬೇಡದೇ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಸಾಯಲಿ ಅಂತ ಹೇಳಿ ದೇಹನೇ ಡಿಫೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಜ್ವರವನ್ನು ಉಂಟು ಮಾಡುತ್ತೆ. So there are different strategies like Air Force, we have Army, we have Navy. So even in our body, there is a different type of strategies to eliminate microbes, to battle with the microbes. The number one is the barriers, like barriers, the fencing. You have seen the military camps are surrounded by fencing. So we have a skin, we have epithelial layers. So we have epithelial cells in the lungs, the intestinal tract, which all prevent the entry of microbes. Second line is macrophages. Macrophages are almost similar like border security force. ಸೊ ಹಾಗಾದ್ರೆ ಈ ಒಂದು ರೋಗ ನಿರೋಧಕ ಶಕ್ತಿ ಹಾಗೂ ಈ ಒಂದು ಫ್ಯಾಕ್ಟರ್ಸ್ ಗೆ ರಿಲೇಷನ್ ಇದೆ ನೋಡಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇನ್ನೇಟ್ ಇಮ್ಯುನಿಟಿ. ಸೊ ಏಜ್ ಅಡ್ವಾನ್ಸ್ ಆದಾಗ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೇನೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗಲೂ ಕೂಡ ಇಮ್ಯುನಿಟಿಯಲ್ಲಿ ಚೇಂಜಸ್ ಆಗುತ್ತೆ. ಹಾಗೇನೆ ನ್ಯೂಟ್ರಿಷನ್, ಪುವರ್ ನ್ಯೂಟ್ರಿಷನ್ ಇದ್ರೆ, ನಮ್ಮ ಪೋಷಕಾಂಶಗಳ ಕೊರತೆ ಇದ್ರೆ, ಉದಾಹರಣೆಗೆ ವಿಟಮಿನ್ ಸಿ ಕಡಿಮೆ ಆದ್ರೆ ಆಟೋಮೆಟಿಕ್ ಆಗಿ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಶೀತ ನೆಗಡಿ ಎಲ್ಲ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಈ ಒಂದು ಫ್ಯಾಕ್ಟರ್ಸ್ ಅನ್ನು ಕೂಡ ನಾವು ಗಮನಿಸಬೇಕು. Next is acquired immunity. What do you mean by acquired? By exposing to the microbes, the body acquires the immunity. So which is mainly mediated by a bomb called as antibody. And the first line of defense is macrophages. So usually the acquired immunity gets alerted after third or fourth day of infection. It does not start immediately. It requires 2 or 3 days to get activated. Maybe like Air Force. The first day, Army comes to the picture, and on second or third day, Air Force in the action to assist the Army. ಸೊ ಹಾಗಾದ್ರೆ ಅಕ್ವೈರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ನಾವು ಗಳಿಸ್ಕೊಳ್ಳುವಂತಹ ಒಂದು ಇಮ್ಯುನಿಟಿ. ಇಲ್ಲಿ ಆಂಟಿಬಾಡೀಸ್ ಅದರ ವಿರುದ್ಧ ಜನರೇಟ್ ಆಗುತ್ತೆ. ಈ ಆಂಟಿಬಾಡೀಸು ನಮ್ಮನ್ನ ಉಳಿಸ್ಲಿಕ್ಕೆ ಬರುತ್ತೆ. ಸೊ ಹಾಗಾದ್ರೆ ಈ ಒಂದು ಇಮ್ಯುನಿಟಿ ಕೂಡ ನಮಗೆ ಬಹಳ ಇಂಪಾರ್ಟೆಂಟು. ಸೊ ಈ ಆಂಟಿಬಾಡಿ ಜನರೇಟ್ ಆದಾಗ ಆಟೋಮೆಟಿಕ್ ಆಗಿ ಈ ಒಂದು ಆಂಟಿಜನ್ ಅನ್ನ ಈ ಒಂದು ಸೂಕ್ಷ್ಮಾಣು ಜೀವಿಯಿಂದ ಪ್ರೊಡ್ಯೂಸ್ ಆದಂತಹ ಒಂದು ಕೆಮಿಕಲ್ಸ್ ಅನ್ನು ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ.
So this acquired immunity by exposure to the microbes. Best example, the children in the streets. They are most unlikely to get infection very easily. But the children born in apartment or a hygienic environment are more prone to get infectious disease very quickly. ಸೊ ಈ ಅಕ್ವೈರ್ಡ್ ಇಮ್ಯುನಿಟಿಗೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ ಸ್ಟ್ರೀಟ್ ಚಿಲ್ಡ್ರನ್ ಅಥವಾ ಸ್ಲಮ್ ಅಲ್ಲಿ ಇರುವಂತಹ ಮಕ್ಕಳು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ನೋಡಿ, ಅವರಿಗೆ ಪದೇ ಪದೇ ಜ್ವರ ಶೀತ ನೆಗಡಿ ಆಗಲ್ಲ. ಆದ್ರೆ ಈ ದೊಡ್ಡ ದೊಡ್ಡ ಶಹರಗಳಲ್ಲಿ ಇರುವಂತಹ ಬಹಳ ಕ್ಲೀನ್ ಆದ ಪರಿಸರದಲ್ಲಿರುವಂತಹ ಮಕ್ಕಳಿಗೆ ಬೇಗನೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ, ನೀರು ಬದಲಾವಣೆ ಆದ್ರೂ, ವಾತಾವರಣ ಬದಲಾವಣೆ ಆದ್ರೂ ತೊಂದರೆಗಳು ರೋಗಗಳು ಬರುತ್ತೆ. ಸೊ ಹಾಗಾದ್ರೆ ಅಕ್ವೈರ್ಡ್ ಇಮ್ಯುನಿಟಿ ಬಹಳ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಯ್ತು. ಸೊ ನಾವು ಎಕ್ಸ್ಪೋಸ್ ಆಗೋದ್ರಿಂದಾಗಿ ಇಮ್ಯುನಿಟಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯ ವೀಕ್ಷಕರೇ, ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು, ರೋಗ ನಿರೋಧಕ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಬಂದ್ವಿ. ವೈರಸ್ ವಿರುದ್ಧ ಹೋರಾಡ್ಲಿಕ್ಕೆ ರೋಗ ನಿರೋಧಕ ಶಕ್ತಿ ಬೇಕು ಅನ್ನೋದು ಈಗ ಜಗಜ್ಜಾಹೀರ ಆಗಿದೆ. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿಯಿಂದಾಗಿ ಶೀತ ಇರ್ಬೋದು, ನೆಗಡಿ ಇರ್ಬೋದು, ತುರಿಕೆ ಇರ್ಬೋದು, ಹೀಗೆ ಅನೇಕ ರೀತಿಯ ತೊಂದರೆಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ದಿವ್ಯ ಔಷಧವನ್ನ ಇವತ್ತು ನಾವು ನಿಮಗೋಸ್ಕರ ರೆಡಿ ಮಾಡಿದ್ದೇವೆ. ಆ ಔಷಧದಲ್ಲಿರುವಂತಹ ಅಂಶಗಳೇನು? ಇದು ಒಂದು ಆಯುರ್ವೇದಿಕ್ ಔಷಧಿ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಇರುವಂತಹ ಬಹಳ ವೈಜ್ಞಾನಿಕವಾಗಿ ರುಜುವಾತಾದಂತಹ ಒಳ್ಳೆಯ ಸಸ್ಯೌಷಧಿಗಳನ್ನ ಬಳಸಿರುವಂತಹ ಘನಸಾರ ಅಂದ್ರೆ ಎಕ್ಸ್ಟ್ರಾಕ್ಟ್ ಅನ್ನ ಬಳಸಿರುವಂತಹ ಒಂದು ದಿವ್ಯೌಷಧಿಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೇಳಲಿಕ್ಕಿದ್ದೇವೆ. ಬನ್ನಿ ನೋಡೋಣ ಅದು ಯಾವುದು ಅಂತ ಹೇಳಿ. ಇಲ್ಲಿ ಇಮ್ಯುನೋ ಮಾಡ್ಯುಲೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಇಮ್ಯುನಿಟಿ ತುಂಬಾ ಜಾಸ್ತಿ ಆದ್ರೂ ಪ್ರಾಬ್ಲಮ್, ಇಮ್ಯುನಿಟಿ ಕಡಿಮೆ ಆದ್ರೂ ಪ್ರಾಬ್ಲಮ್. ಸೊ ಇಮ್ಯುನೋ ಮಾಡ್ಯುಲೇಷನ್ ಆಗ್ಬೇಕು. ಸೊ ಆ ಇಮ್ಯುನೋ ಮಾಡ್ಯುಲೇಷನ್ ಆಗುವಂತಹ ಅಂಶಗಳನ್ನೇ ನಾವಿಲ್ಲಿ ಉಪಯೋಗಿಸಿದ್ದೇವೆ. ಸೊ ಹಾಗಾದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು, ಬಂದಂತಹ ವೈರಸ್ ಅಥವಾ ಸೂಕ್ಷ್ಮಾಣು ಜೀವಿಗೆ ಸತ್ತೋಗ್ಬೇಕು, ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹದಲ್ಲಿ ಇರಬೇಕು, ನಮ್ಮ ಚರ್ಮದ ಕಾಯಿಲೆ ತುರಿಕೆಯಂತಹ ತೊಂದರೆಗಳು ಹೋಗಬೇಕು, ಟೋಟಲಿ ನಾವು ಎನರ್ಜೆಟಿಕ್ ಆಗಿರ್ಬೇಕು. ಅದಕ್ಕೆ ಇಮ್ಯೂನ್ ಏಡ್, ಹೌದು ಇಮ್ಯೂನ್ ಏಡ್ ಇದಕ್ಕೆ ಖಂಡಿತವಾಗಿ ಸಹಾಯ ಮಾಡುತ್ತೆ. ಕಳೆದ 8 ತಿಂಗಳುಗಳಿಂದ ನಾವು ಇದನ್ನು ನೀಡ್ತಾ ಬಂದಿದ್ದೇವೆ. ಅತ್ಯಂತ ಉತ್ತಮವಾದ ಫಲಿತಾಂಶ ಬಂದಿದೆ. ಹಾಗಾದ್ರೆ ಇದ್ರ ಹಿಂದ್ಗಡೆ ಇರುವಂತಹ ವಿಜ್ಞಾನ ಏನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಏನ್ ಹೇಳ್ತೀರಾ ಇಮ್ಯೂನ್ ಏಡ್ ಬಗ್ಗೆ? So immunity prepared from traditional Indian herbs, which is all strongly supported by recent researchers. There are hundreds of evidences to support the formulation of immunate, and the main advantage of immunate to boost immunity. Yeah. And it is not just to battle with the microbes or virus. The benefit of immunity is really enormous. So you can prevent frequent cold, frequent cough, even cancer. When you have poor immunity, the cancer cells can get multiplied in our body and boost the fight infection, detox lungs, clear lungs, healthy bronchial tract, cough, congestion, sore throat. So you can get rid of numerous type of ಅನೇಕರಿಗೆ ಇವತ್ತು ಪದೇ ಪದೇ ಇನ್ಫೆಕ್ಷನ್ ಆಗೋದು, ಪದೇ ಪದೇ ಜ್ವರ ಬರೋದು, ಸ್ವಲ್ಪ ವಾತಾವರಣದಲ್ಲಿ ಬದಲಾವಣೆ ಆದ್ರೆ ಶೀತ ನೆಗಡಿ ಕೆಮ್ಮು ಶುರುವಾಗೋದು, ಈ ತರದ್ದು ಕಂಡು ಬರ್ತಾ ಇದೆ. ಸೊ ಅದನ್ನ ಎದುರಿಸಲಿಕ್ಕೆ ಇವತ್ತಿನ ಒಂದು ಅವಶ್ಯಕತೆ ಇಮ್ಯೂನ್ ಏಡ್ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಇದರ ವೈಜ್ಞಾನಿಕ ವಿವರಣೆ ಏನು. ಸೊ ಈ ಒಂದು ಇಮ್ಯೂನ್ ಏಡ್ ಅಲ್ಲಿ ಘನಸಾರ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಎಕ್ಸ್ಟ್ರಾಕ್ಟ್ ಅಂದ್ರೆ ಏನು ಅಂತ ಹೇಳಿ ಕೆಲವರಿಗೆ ಸಂಶಯ ಇರ್ಬೋದು. ಎಕ್ಸ್ಟ್ರಾಕ್ಟ್ ಅಂದ್ರೆ ಒಂದು ಔಷಧಿಯಲ್ಲಿ, ಒಂದು ಆಯುರ್ವೇದ ಔಷಧಿಯಲ್ಲಿ ಅಥವಾ ಸಸ್ಯ ಔಷಧಿಯಲ್ಲಿ ಅಥವಾ ಒಂದು ಆಹಾರದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡುವಂತಹ ಒಂದಿಷ್ಟು ಅಂಶ ಇರುತ್ತೆ. ಆ ಅಂಶವನ್ನಷ್ಟೇ ತೆಗೆದಾಗ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ಉದಾಹರಣೆಗೆ 10 kg ತುಳಸಿಯಿಂದ 1 kg ಎಕ್ಸ್ಟ್ರಾಕ್ಟ್ ಅನ್ನ ತೆಗಿಬಹುದು. ಆ 1 kg ಅನ್ನ ಔಷಧವಾಗಿ ಬಳಸಿದಾಗ 10 ಪಟ್ಟು ವೇಗವಾಗಿ ಅದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ತ್ವರಿತವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಇವತ್ತು ವೆರಿ ಫಾಸ್ಟ್ ಆಗಿ ರಿಸಲ್ಟ್ ಕೊಡುವಂತ ಔಷಧಿಗಳಿವೆ. ಅದಕ್ಕೆ ನಾವು ಈಕ್ವಲ್ ಆಗಿ ಕೊಡಬೇಕು, ಅದ್ರ ಹತ್ರವಾದ್ರೂ ನಾವು ಹೋಗಿ ನಿಲ್ಬೇಕು ಅಂತ ಆದ್ರೆ ಭಾರತೀಯ ಚಿಕಿತ್ಸಾ ಪದ್ಧತಿಯಲ್ಲೂ ಕೂಡ ಫಾಸ್ಟ್ ಆಗಿ ಕೆಲಸ ಮಾಡುವಂತ ಔಷಧಿಗಳು ಬರಬೇಕು. ಆ ಒಂದು ದೃಷ್ಟಿಯಿಂದ ಎಕ್ಸ್ಟ್ರಾಕ್ಟ್ ಅನ್ನ ಬಳಸಿ ಔಷಧವನ್ನ ಕೊಟ್ಟಾಗ ಅದು 10 times ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಬನ್ನಿ ನೋಡೋಣ ತುಳಸಿ ಡಾಕ್ಟರ್ ಯಾವ್ಯಾವ ಇಂಗ್ರೀಡಿಯೆಂಟ್ಸ್? It is composed of 6 valuable herbs, traditional Indian herbs. Tulasi, Sotia chiraita. Third one is Kalme or Andrographis paniculata. The fourth one is Budichi, Amrutaballi or Tinospora cordifolia. The Phyllanthus niduri, fifth one, or Melanelli, and sixth one is Glyceria glabra, Poda, Jastimadu, or like. So, ಹಾಗಾದ್ರೆ ತುಳಸಿ, ಈ ಒಂದು ಚಿರಾಯತ, ಕಾಲಮೇಘ ಅಥವಾ ಭೂನಿಂಬ, ಹಾಗೇನೆ ಜ್ಯೇಷ್ಠ ಮಧು, ಹಾಗೇನೆ ನೆಲನೆಲ್ಲಿ ಹಾಗೂ ಅಮೃತ ಬಳ್ಳಿ. ಸೊ ಈ 6 ದಿವ್ಯ ಔಷಧಿಗಳ ಒಂದು ಘನಸಾರವನ್ನು ಉಪಯೋಗಿಸಿ ಒಂದು ಚಿಕ್ಕ ಮಾತ್ರೆಯನ್ನು ರೆಡಿ ಮಾಡಿದ್ದೇವೆ. ಈ ಗುಳಿಗೆಯನ್ನ ಪ್ರತಿನಿತ್ಯ 1 ತೆಗೆದುಕೊಳ್ತಾ ಬಂದ್ರೆ ಖಂಡಿತವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಮೇಂಟೈನ್ ಆಗತ್ತೆ. ಆದ್ಮೇಲೆ ಈಗ ತಿಳ್ಕೊಳ್ಳೋಣ, ಈ ಪ್ರತಿಯೊಂದು ಘನಸಾರದಲ್ಲಿಯೂ ಕೂಡ
ಯಾವುದೆಲ್ಲ ಅಂಶಗಳಿವೆ, ಅದು ಹೇಗೆ ಕೆಲಸ ಮಾಡುತ್ತೆ, ಅದು ಹಿಂದ್ಗಡೆ ಯಾವ ವಿಜ್ಞಾನ ಇದೆ ಅಥವಾ ಯಾವ ರಿಸರ್ಚ್ ಇದೆ, ಯಾವ ರಿಸರ್ಚ್ ಪೇಪರ್ ಪಬ್ಲಿಕೇಶನ್ ಆಗಿದೆ ಅದನ್ನ ತಿಳ್ಕೊಂಡ್ರೆ ನಮಗೆ ಆ ಒಂದು ಪ್ರಾಡಕ್ಟಿನ ಬಗ್ಗೆ ಆತ್ಮವಿಶ್ವಾಸ ಬರುತ್ತೆ. ಈಗ ಆಲ್ರೆಡಿ ನಂಬಿಕೆಯಿಂದ ಅನೇಕರು ತೆಗೆದುಕೊಂಡಿದ್ದಾರೆ, ಉತ್ತಮವಾದ ರಿಸಲ್ಟ್ ಪಡ್ಕೊಂಡಿದ್ದಾರೆ. ಅವರ ನಂಬಿಕೆ ಇಮ್ಮಡಿಯಾಗಲಿದೆ ಈ ಒಂದು ಸಂಚಿಕೆಯ ಮೂಲಕ. Yeah, let's see the number one ingredient, Jastimadu, licorice, Glyceria gabra, is known to have strong antiviral, antimicrobial activity. For instance, the licorice may tackle SARS. A study published in Nature in 2003, June 13. The licorice may tackle SARS coronavirus. This is the title of the study. And one more study, let's see. The glycyrrhizin, an active component of licorice roots and replication of SARS-associated coronavirus, which is published in the Supreme Court of Journal called as Lancet. The study is published. That's what it is, very significant study. Then directly, the title goes like this: it can prevent the replication of SARS coronavirus. ಸೊ ಜ್ಯೇಷ್ಠ ಮಧುವಿನಲ್ಲಿರುವಂತಹ ಗ್ಲಿಸರೈಸಿನ್ ಅನ್ನುವಂಥದ್ದು ಈ ಒಂದು ವೈರಸ್ ಅನ್ನ ಕಡಿಮೆ ಮಾಡಲಿಕ್ಕೆ, ವೈರಸ್ ಅನ್ನ ನಿರೋಧಿಸಲಿಕ್ಕೆ, ವೈರಸ್ ಅನ್ನ ಕೊಲ್ಲಲಿಕ್ಕೆ 100% ಪ್ರಯೋಜನಕಾರಿ ಅನ್ನುವಂಥದ್ದು ಸಾಬೀತಾಗಿದೆ. ಅನೇಕ ಸಂಶೋಧನೆಗಳ ಸಾರವಾಗಿ ಅದು ಲ್ಯಾನ್ಸೆಟ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗಿದೆ. ಅದ್ರ ಜೊತೆ ನೇಚರ್ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಕಲೆಕ್ಷನ್ ಅನ್ನುವಂತಹ ಒಂದು ಪೇಪರ್ ಕೂಡ ಪಬ್ಲಿಷ್ ಆಗಿದೆ. ಅಲ್ಲಿಗೆ ಈ ಒಂದು ಜ್ಯೇಷ್ಠ ಮಧು ಅತ್ಯಂತ ಉತ್ತಮ ಅನ್ನೋದು ಗೊತ್ತಾಯ್ತು. ಅದರಲ್ಲೂ ಕೂಡ ಜ್ಯೇಷ್ಠ ಮಧುವಿನ ಘನಸಾರವನ್ನು ಉಪಯೋಗಿಸಿದಾಗ ಅದು ಒಂದು 10 ಪಟ್ಟು ಜಾಸ್ತಿ ಪರಿಣಾಮ ನಮಗೆ ಉಂಟು ಮಾಡುತ್ತೆ. ಬನ್ನಿ ನೋಡೋಣ ಇದರ ಒಳಗಡೆ ಇರುವಂತಹ ಅಂಶಗಳನ್ನು. The active constituents of Jastimadu, the glycyrrhizin is the number one molecule found in the Jastimadu, which is known to have strong antimicrobial, antiviral activities. Let's see few more ingredients like liquidurine, isoliquidurine, bitter principle like glyceramine, vitamin B1, B2, B3, B6 and vitamin E, asparagine, biotin, choline, fat gum, inositol, lecithin, manganese, pantothenic acid, para, amino benzoic acid and phosphorus. Of this, the bioactive ingredient is nothing but glycyrrhizin. This is the chemical formula of glycyrrhizin. Can battle with the over 80 strains of virus and even with the gram-negative and gram-positive bacteria. ಸೊ 80 ವಿವಿಧ ರೀತಿಯ ವೈರಸ್ಗಳ ವಿರುದ್ಧ ಹೋರಾಡುವಂತಹ ಗ್ರಾಮ್ ನೆಗೆಟಿವ್ ಹಾಗೂ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವಂತಹ ಗ್ಲಿಸರೈಸಿನ್ ಅನ್ನುವಂತ ಆಕ್ಟಿವ್ ಕಾಂಪೊನೆಂಟ್ ಈ ಒಂದು ಔಷಧಿಯ ಒಂದು ಸಾರ, ಇದರ ಒಂದು ಸೀಕ್ರೆಟ್. ಸೊ ನೆಕ್ಸ್ಟ್ main ingredient is Calmeca or Andrographis paniculator, or it's also called as Bunimba. ಓಕೆ. ಸೊ ಈ ಒಂದು ಭೂನಿಂಬ ಅಥವಾ ಕಾಲಮೇಘ ಬಹಳ ಕಹಿ. ಇದನ್ನ ಕಷಾಯ ಮಾಡಿ ಕುಡಿಯುವವರ ಸಂಖ್ಯೆ ಅತ್ಯಂತ ಜಾಸ್ತಿ ಆಗಿತ್ತು ಈ ಟೈಮಲ್ಲಿ. ಆದರೆ ಕಾಲಮೇಘದ ಕಷಾಯ ಮಾಡಿ ಕುಡಿಲಿಕ್ಕೆ ಯಾವತ್ತೂ ಆಗಿಲ್ಲ, ಬಿಕಾಸ್ ಅಷ್ಟು ಕಹಿ ಅದು. ಸೊ ಹಾಗಾಗಿ ಔಷಧಿ ರೂಪದಲ್ಲಿ ಇದನ್ನು ಕೊಡುವಂತ ಅನಿವಾರ್ಯತೆ ಈ ಕಾಲಮೇಘದಲ್ಲಿ ನೋಡಿ. ಇದ್ರ ಬಗ್ಗೆ ಸಂಶೋಧನೆ immunomodulatory activity of andrographylide on macrophage activation and specific antibody response. Study published in Journal of Pharmacology. ಪ್ರಾರಂಭದಲ್ಲಿ ಹೇಳ್ತಾ ಇದೆ ಇಮ್ಯುನೋ ಮಾಡ್ಯುಲೇಷನ್ ಬೇಕು. ಇಮ್ಯುನಿಟಿ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಆ ಇಮ್ಯುನೋ ಮಾಡ್ಯುಲೇಷನ್ ಅನ್ನ ಇದು ಖಂಡಿತವಾಗಿ ಮಾಡತ್ತೆ ಅನ್ನೋದು ಈ ಒಂದು ಸಂಶೋಧನೆ ನಮಗೆ ಸಾರಿ ಹೇಳ್ತಾ ಇದೆ. Let's see the chief ingredients, the active compounds found in Calmec. The major one is 14-deoxy 11-12 didehydroandrographylloid, which has strong immunostimulatory, anti-infective and anti-atherosclerotic. What is anti-atherosclerotic? It can prevent the progression of block in heart and brain. The next one, neoandrographylloid, which has got powerful anti-inflammatory and anti-infective functions. The third one, 14-deoxyandrographylloid, which can modulate immunity and it also can act as an anti-atherosclerotic agent. The next principal ingredient is andrographinin, which is also anti-inflammatory. Next one is 319 isopropyl idinoandrographylloid, tumor suppressive, and arbinogalactinoproteins, anti-hepatotoxic activity. So in addition to that, chief other compounds as well. 7-O-methyl vogonin, apigenin, onicillin, 3,4-dicafeidogenic acid. ಸೊ ಆಶ್ಚರ್ಯ ಆಗ್ತಾ ಇದೆ ಡಾಕ್ಟ್ರೆ, ಇಷ್ಟೆಲ್ಲ ಒಂದು ಶಕ್ತಿಯುತವಾದಂತಹ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ, ಶಕ್ತಿಯುತವಾದಂತಹ ಒಂದು ರಾಸಾಯನಿಕಗಳನ್ನ ಇದು ಒಳಗೊಂಡಿದೆ. ಅದು ಯಾವುದೇ ಅಡ್ಡ ಪರಿಣಾಮವನ್ನು ಹೊಂದಿಲ್ಲ. ಸೊ ಈ ಒಂದು ಕಾಲಮೇಘ ಇಷ್ಟು ಕಹಿ ಆದ್ರೂ ಕೂಡ ಇಷ್ಟೆಲ್ಲ ಒಳ್ಳೆಯ ಒಂದು ಸತ್ತುಯುತವಾದಂತಹ ಔಷಧಿಗಳನ್ನ ಒಳಗೊಂಡಿದೆ ಅನ್ನುವಂಥ ಸಂತಸದ ವಿಷಯ. ಭಾರತೀಯ ಸಸ್ಯೌಷಧಿಗಳಲ್ಲಿ ಎಷ್ಟೆಲ್ಲ ಒಂದು ವಿಜ್ಞಾನ ಅಡಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್
Next one, Osimum sanctum, the holy basil. ತುಳಸಿ. Yeah, it's So, ಪವಿತ್ರ not ತುಳಸಿ every Indian ಖಂಡಿತವಾಗಿ ನಮಗೆ ಆರೋಗ್ಯವನ್ನ ಕೊಡುತ್ತೆ. It's one of the best immunomodulatory, immunologistic herb. There are lots of secret compounds found in tulsi as well. ಸೊ ಹಾಗಾಗಿ ಈ ಒಂದು ಪವಿತ್ರ ತುಳಸಿಯಲ್ಲೂ ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ರಾಸಾಯನಿಕಗಳಿವೆ. ಅದರಲ್ಲಿ ನಮಗೆ ಅನುಕೂಲ ಮಾಡುವಂತಹ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ, ನಮ್ಮ ಸಿಂಪಲ್ ಆಗಿರುವಂತಹ ಈ ಕೋಲ್ಡ್ ಕಫ್ ಅನ್ನು ಕಡಿಮೆ ಮಾಡೋದು ಅಷ್ಟೇ ಅಲ್ಲ, ಕಷ್ಟಕರವಾದಂತಹ ರೋಗಗಳನ್ನು ಕಡಿಮೆ ಮಾಡುವಂತಹ ಶಕ್ತಿಯುತವಾದಂತಹ ಇಂಗ್ರೀಡಿಯೆಂಟ್ಸ್ ಇದೆ. ವೈಜ್ಞಾನಿಕವಾಗಿ ಅದು ಸಾಬೀತಾಗಿದೆ. ನೋಡೋಣ ಅದರಲ್ಲಿ ಯಾವ್ಯಾವ್ದೆಲ್ಲ ಇದೆ ಅಂತ ಹೇಳಿ. Tulsi in Sanskrit means the incomparable one. ಸೊ ಇದಕ್ಕೆ That implies that we cannot compare with anything else, any other herbs. They were so powerful. The Osimum sanctum has also been suggested to possess anti-fertility, anti-cancer, anti-diabetic, anti-fungal, antimicrobial, cardioprotective, analgesic, antispasmodic and adaptogenic actions. ಸೊ ಹಾಗಾದ್ರೆ ಆತ್ಮೀಯರೇ, ತುಳಸಿಯಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ. ಸೊ ಇಲ್ಲಿ ಇದು ಅಡಾಪ್ಟೋಜೆನಿಕ್ ಅಂದ್ರೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುವಂತಹ ಒಂದು ಶಕ್ತಿಯನ್ನು ಇದು ಹೊಂದಿದೆ. ಆಂಟಿ ಸ್ಪಾಸ್ಮೋಡಿಕ್ ಅಂದ್ರೆ ನಮ್ಮ ಮಾಂಸಖಂಡಗಳು ಸ್ಪ್ಯಾಸಮ್ ಆಗಿ ನೋವು ಬರ್ತಾ ಇರುತ್ತೆ, ಅದನ್ನ ಕಡಿಮೆ ಮಾಡುವಂತ ಶಕ್ತಿಯನ್ನು ಹೊಂದಿದೆ. ಮಧುಮೇಹವನ್ನು ಹತೋಟಿ ಮಾಡುವಂತ ಶಕ್ತಿಯನ್ನು ಹೊಂದಿದೆ. ಫಂಗಸ್ ಅನ್ನ ಕಡಿಮೆ ಮಾಡುವಂತ ಶಕ್ತಿಯನ್ನು ಹೊಂದಿದೆ. ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲುವಂತ ಶಕ್ತಿಯನ್ನು ಹೊಂದಿದೆ. ಮಕ್ಕಳಾಗದೇ ಇದ್ದಂಥವರಿಗೆ ಫರ್ಟಿಲಿಟಿಯನ್ನು ಹೆಚ್ಚಿಗೆ ಮಾಡುವಂತ ಶಕ್ತಿಯನ್ನು ಹೊಂದಿದೆ. ಕ್ಯಾನ್ಸರ್ ಅನ್ನ ಹತೋಟಿ ಮಾಡುವಂತ ಅಥವಾ ಕ್ಯಾನ್ಸರ್ ಬರದೇ ಇದ್ದಾಗೆ ತಡಿಲಿಕ್ಕೆ ಇದರಲ್ಲಿ ಶಕ್ತಿ ಇದೆ. ನೋಡಿ ಎಷ್ಟೆಲ್ಲ ಅದ್ಭುತವಾದ ಗುಣಗಳು ತುಳಸಿದು ಅಂತ. The major principal ingredient, eugenol, 1-hydroxy-2-methyloxy for albendazole. The active constituents present in Osimum sanctum have been found to be largely responsible for the therapeutical potentials of. So the major ingredient is eugenol. ಸೊ ಈ ಒಂದು ಯೂಜಿನಾಲ್ ಅನ್ನುವಂಥದ್ದು ತುಳಸಿಯ ವಿಶೇಷ ಶಕ್ತಿ. The main content, active principle. ಓಕೆ. ಸೊ ಉಳಿದಿರುವಂತಹ Other major constituents of tulsi are Okay. ursolic acid, carvacarol, limitrol, carylferolin, methyl carvicol. ಓಕೆ. ಸೊ ಈ ಎಲ್ಲ ಅಂಶಗಳನ್ನ ಇದು ಒಳಗೊಂಡಿರೋದ್ರಿಂದಾನೇ ತುಳಸಿ ಇಷ್ಟೊಂದು ಪವರ್ಫುಲ್ ಒಂದು ಆಹಾರ ಔಷಧಿ, ಸಸ್ಯ ಔಷಧಿ. ಪ್ರತಿನಿತ್ಯ ಇದರ ಸ್ವಲ್ಪ ಮಟ್ಟಿಗೆ ಸೇವನೆಗೆ ಸ್ವಲ್ಪ 4-5 ದಳಗಳನ್ನ ಪ್ರತಿನಿತ್ಯ ಸೇವಿಸಬಹುದು. ಸೊ ತುಳಸಿ ನಮ್ಮ ಮನೆ ಎದುರುಗಡೆನೆ ಇರುತ್ತೆ. ಆದ್ರೆ ನಿರಂತರವಾಗಿ ಪ್ರತಿನಿತ್ಯ ಸೇವಿಸೋದಕ್ಕಿಂತ ವಾರದಲ್ಲಿ 2 ದಿವಸ ತೆಗೆದುಕೊಳ್ಳೋದು ತುಳಸಿಯನ್ನ ರೆಗ್ಯುಲರ್ ತೆಗೆದುಕೊಳ್ಳೋರಿಗೆ ಹೇಳುವಂತ ಕಿವಿ ಮಾತು. ಆದ್ರೆ ಇಲ್ಲಿ ಔಷಧಿ ರೂಪದಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವಿಲ್ಲಿ ಆಡ್ ಮಾಡಿದೆ. ಹಾಗಾಗಿ ಪ್ರತಿನಿತ್ಯ ತೆಗೆದುಕೊಳ್ಳಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ನೆಕ್ಸ್ಟ್ ಸ್ಲೈಡ್. Another important ingredient is Tinospora cordifolia, Amrutaballi or Gudichi. Let's see one study published regarding Gudichi, immunomodulatory active compounds from Tinospora cordifolia. ಸೊ ಹಾಗಾದ್ರೆ ಈ ಒಂದು ಅಮೃತ ಬಳ್ಳಿ ಹೆಸರೇ ಹೇಳುವಂತೆ ಅಮೃತತ್ವ ನಮ್ಗೆ ಒಂದು ಪುನರ್ಜನ್ಮವನ್ನ ಕೊಡ್ಲಿಕ್ಕೆ, ಪುನರ್ಜೀವವನ್ನ ಕೊಡ್ಲಿಕ್ಕೆ, ನಮ್ಮ ಜ್ವರವನ್ನ ಕಡಿಮೆ ಮಾಡ್ಲಿಕ್ಕೆ, ಸೂಕ್ಷ್ಮಾಣು ಜೀವಿಯನ್ನ ಕೊಲ್ಲಿಕ್ಕೆ, ಹೊಸ ಶಕ್ತಿಯನ್ನ ನೀಡ್ಲಿಕ್ಕೆ ಅಮೃತ ಬಳ್ಳಿ ಖಂಡಿತವಾಗಿ ಸಹಾಯ ಮಾಡುತ್ತೆ. ದೇವಲೋಕದಿಂದ ಬಿದ್ದಂತ ಅಮೃತ ಇದು ಅಂತ ಹೇಳ್ಬೋದು. ಆದ್ಮೇಲೆ ಇದರಲ್ಲಿ ಆಂಟಿ ಫಂಗಲ್ ಆಕ್ಟಿವಿಟಿ ಇದೆ. ಅಂದ್ರೆ ಫಂಗಸ್ ಅನ್ನ, ಆ ಒಂದು ಫಂಗಲ್ ಇನ್ಫೆಕ್ಷನ್ ಕಡಿಮೆ ಮಾಡುವಂತ ಶಕ್ತಿ ಇದೆ. ಹಾಗೆ ಆಂಟಿ ಡಯಾಬಿಟಿಕ್ ಆಕ್ಟಿವಿಟಿ ಇದೆ. ಹೌದು, ಡಯಾಬಿಟಿಸ್ ಇದ್ದವರು ಮಧುಮೇಹವನ್ನು ಹತೋಟಿ ಮಾಡ್ಲಿಕ್ಕೆ ಅಮೃತ ಬಳ್ಳಿಯನ್ನು ಉಪಯೋಗಿಸಬಹುದು ಅಂತ ಹೇಳುತ್ತೆ. ಹಾಗೇನೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುವಂತ ವಿಶೇಷವಾದ ಶಕ್ತಿ ಇದೆ. ಲಿವರ್ಗೆ ಹಾನಿಯಾದಂತಹ ಲಿವರ್ ಅನ್ನ ಸರಿ ಮಾಡುವಂತಹ, ಹೆಪಟೈಟಿಸ್ ಬಿ ಅಂತಹ ಕಷ್ಟಕರವಾದಂತಹ ವೈರಸ್ ಅನ್ನ ಕೊಲ್ಲುವಂತಹ ಶಕ್ತಿಯನ್ನು ಇದು ಹೊಂದಿದೆ. ಹಾಗೇನೆ ಸಿಸ್ಟಮಿಕ್ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡುವಂತ ವಿಶೇಷವಾದ ಗುಣವನ್ನು ಹೊಂದಿದೆ. HIV ಅಂತ ವೈರಸ್ ಅನ್ನ ಅದರ ಆಕ್ಟಿವಿಟಿಯನ್ನ ಕಡಿಮೆ ಮಾಡುವಂತ ಶಕ್ತಿಯನ್ನು ಹೊಂದಿದೆ. ಡಾಕ್ಟರ್, ಇದರಲ್ಲಿರುತ್ತೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಏನ್ ಹೇಳ್ತೀವಿ? The major ingredients, you might be surprised to see the amount, so you might be surprised to see the magnitude of the chemical or herbal ingredients in Tinospora cordifolia. Let's see few of them. The major constituents is tinocordifoid, followed by tinosporine, tinosporide, tinosporacide, cordifol, hepatocosinol. So, likewise, there are different types of constituents found in. ಶಕ್ತಿಯುತವಾದಂತಹ ಈ ಒಂದು ಅಂಶಗಳು ಈ ಒಂದು ಅಮೃತ ಬಳ್ಳಿಯಲ್ಲಿದೆ. ಸೊ ಹಾಗಾಗಿ ಇದು ಅಮೃತಕ್ಕೆ It's not over there. These are the minor ingredients. ಓಕೆ. Gilo-inositol, beta-sitosterol, 20-alpha hydroxy, ecdysone, giloin, tinosporano acetate, palmetoside C. ಸೊ ಈ ರೀತಿಯ ಅಂಶಗಳನ್ನು ಹೊಂದಿರುವಂತಹ ಈ ಒಂದು ದಿವ್ಯ ಔಷಧವನ್ನ ನಾವಿಲ್ಲಿ ಉಪಯೋಗಿಸಿದ್ದೇವೆ. ಅಮೃತ ಬಳ್ಳಿಯ ಸಾರ, ನಾನು ಹೇಳಿದೆ ಘನ ಸಾರ. ಸೊ ಅವತ್ತು ಬೇರೆ ಬೇರೆ ಕಾಯಿಲೆಗಳು ಬಂದಾಗ ಅಮೃತ ಬಳ್ಳಿಯನ್ನು ಹುಡುಕಿ ಎಲ್ಲರೂ ಹೊರಟಿದ್ರು. ಅದು ಅಮೃತ ಬಳ್ಳಿ ಆಗಿದ್ದರಿಂದ
ಬಿಕಾಸ್ ಅದಕ್ಕೆ ಸಾವಿಲ್ಲ. ಸೊ ಹಾಗಾಗಿ ಈ ಒಂದು ಅಮೃತ ಬಳ್ಳಿ ನಮಗೆ ವಿಶೇಷವಾದಂತಹ ಒಂದು ಶಕ್ತಿಯನ್ನು ಕೊಡುತ್ತೆ. ಅದರಲ್ಲಿ ವಿಶೇಷವಾದಂತಹ ಔಷಧೀಯ ಗುಣ ಇದೆ. ಇಷ್ಟೆಲ್ಲ ಔಷಧೀಯ ಗುಣಗಳನ್ನ ತಾವು ನೋಡಿದ್ರಿ. Another major ingredient is Phyllanthus niruri or nelanelli. ಸೊ ಎಲ್ರಿಗೂ ಗೊತ್ತಿರುವಂತಹ ಒಂದು ಸಸ್ಯ ಔಷಧಿ ನೆಲನೆಲ್ಲಿ. ಇವತ್ತು ನೆಲನೆಲ್ಲಿಯ ಬಗ್ಗೆ ಜಾಗೃತಿ ಉಂಟಾಗಿದೆ. ನೆಲನೆಲ್ಲಿಯ ಕಷಾಯವನ್ನು ಅನೇಕರು ಕುಡಿದು ಅವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಅದರ ಎಕ್ಸ್ಟ್ರಾಕ್ಟ್ ಅನ್ನ ಇಲ್ಲಿ ನಾವು ಬಳಸಿದ್ದೇವೆ ನೋಡಿ. ಪಬ್ಮೆಡ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಜರ್ನಲ್ ಅಲ್ಲಿ ಪಬ್ಲಿಕೇಶನ್ ಆಗಿದೆ. ಆಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಆಫ್ ಈ ಒಂದು ಫೈಲಾಂಥಸ್ ನಿರೂರಿಯ ಎಕ್ಸ್ಟ್ರಾಕ್ಟ್. ಇದರ ಒಂದು ಘನಸಾರ ಸೂಕ್ಷ್ಮಾಣು ಜೀವಿಯನ್ನು ಕೊಲ್ಲಿಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನ ಪಬ್ಮೆಡ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಜರ್ನಲ್ ಪಬ್ಲಿಷ್ ಮಾಡಿದೆ. Study published in Antiviral Research, March 1993. The title of the study, Effect of an Extract from Phyllanthus amaris on Hepatitis B surface antigen gene expression in human hepatoma cells. ಸಾಮಾನ್ಯವಾಗಿ ಹೆಪಟೈಟಿಸ್ ಬಿ ಗೆ ಔಷಧಿನೇ ಇಲ್ಲ ಅಂತ ಹೇಳ್ತಾರೆ. ಹೆಪಟೈಟಿಸ್ ಬಿ ಬಂತು ಅಂದ್ರೆ ಜೀವನ ಪರ್ಯಂತ ಹೋಗೋದಿಲ್ಲ. ಆದ್ರೆ ಆ ಒಂದು ಹೆಪಟೈಟಿಸ್ ಬಿ ಯಾವುದೇ ತೊಂದರೆಯನ್ನ ಕೊಡದೆ ಇರುವಾಗ ನೋಡ್ಕೊಳ್ಳಿಕ್ಕೆ ಖಂಡಿತವಾಗಿ ನೆಲನೆಲ್ಲಿಯ ಒಂದು ಸೊ ಬಹಳ ಸಂತೋಷದ ವಿಷಯವನ್ನ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟ್ರೆ. ಈ ಒಂದು ನೆಲನೆಲ್ಲಿ ದಿವ್ಯ ಔಷಧ, ವೈರಸ್ ಅನ್ನು ಹತೋಟಿ ಮಾಡ್ಲಿಕ್ಕಂತೂ ಇದು ಅತ್ಯಂತ ಉತ್ತಮವಾದ ಔಷಧಿ ಅನ್ನೋದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ. Let's see the major constituents of Phyllanthus niruri. ನೆಲನೆಲ್ಲಿ, the phyllanthine, second hypophyllanthine, third phyllottetraline, the fourth one niranthine. Main four ಈ ನಾಲ್ಕು ಕಾಂಪೌಂಡ್ಸ್ ಅಥವಾ ಈ ನಾಲ್ಕು ಅಂಶಗಳು ಇರೋದ್ರಿಂದಾಗಿ ಇದು ಇಷ್ಟೆಲ್ಲ ಪ್ರಯೋಜನ. Those four compounds can activate microbes, particularly hepatitis B virus. The last main ingredients, Swartia chiraita, which is a rare herb, a secret herb grown in the heights of Himalaya. ಓಕೆ. ಸೊ ಈ ಒಂದು ಚಿರಾಯತ ಅನ್ನುವಂತ ಈ ಒಂದು ಔಷಧಿ ಹಿಮಾಲಯದ ಪರ್ವತಗಳಲ್ಲಿ ಬೆಳೆಯುವಂತಹ ಒಂದು ದಿವ್ಯ ಔಷಧ. ಈ ಒಂದು ದಿವ್ಯ ಔಷಧದ ಬಗ್ಗೆ ಸ್ಟಡಿ published in Indian Journal of Medical Microbiology. Antiviral activity of the Indian medicinal plant extract Swartia chirata against herpes simplex virus, a study by in vitro and molecular approach. ಸರ್ಪಸುತ್ತು ಅನ್ನುವಂತಹ ಒಂದು ಈ ಒಂದು ವೈರಸ್ ತೊಂದರೆಯನ್ನ ಸಾಮಾನ್ಯವಾಗಿ ಹೊಟ್ಟೆ ಈ ಒಂದು ಭಾಗದಲ್ಲಿ ಇದು ಬರುತ್ತೆ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳಿ ಸಂಶೋಧನೆ ರುಜುವಾತು ಮಾಡಿದೆ. ಸೊ ಅಲ್ಲಿಗೆ ವೈರಸ್, ಈಗ ಬಂದಿರುವಂತಹ ವೈರಸ್ ಕೂಡ, ಹಿಂದೆ ಇರುವಂತಹ ವೈರಸ್ ಕೂಡ ಒಂದು ಟೈಪ್ ಆಫ್ ವೈರಸ್ಸೇ. ಆ ವೈರಸ್ ಅನ್ನು ಹತೋಟಿ ಮಾಡ್ಲಿಕ್ಕೆ ಈ ಒಂದು ಚಿರಾಯತ ತುಂಬಾ ಸಹಾಯ ಮಾಡುತ್ತೆ ಅನ್ನೋದು ಸಾಬೀತಾಗಿದೆ. ಅದರ ಒಂದು ಘನಸಾರವನ್ನು ಕೂಡ ನಾವು ಇಮ್ಯುನೇಡ್ ಅಲ್ಲಿ ಆಡ್ ಮಾಡಿದೆ. Let's see the compounds of chief compounds found in Swartia chiraita. It's a popular medicinal herb indigenous to the temperate Himalayas, is used to traditional medicines to treat numerous ailments such as liver disorder, malaria, diabetes, and reported to have wide spectrum of pharmacological properties. The phytoconstituents present in chiraita including chiratanin, amarogenitin, Swartia marin, mangiferin, swarchirin, sorioside, amaroswarin, and gendiopicarin. ಸೊ ಇಷ್ಟೊಂದು ಒಂದು ಸೂಕ್ಷ್ಮ ಅಂಶಗಳನ್ನ ಇದು ಹೊಂದಿದೆ. ಈ ಒಂದು ಅಂಶಗಳೇ ಇದರ ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಕಾರಣೀಕರ್ತ ಆಗತ್ತೆ. ಜೊತೆಗೆ ವೈರಸ್ ಅನ್ನ ಕೊಲ್ಲಿಕ್ಕೆ ಸಹಾಯ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ, ಟೋಟಲಿ ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ. ಅನೇಕರನ್ನ ನಾವು ನೋಡಿದ್ದೇವೆ, ತುರಿಕೆ ಇದ್ದವರು, ಈ ಒಂದು IgE ಸಮಸ್ಯೆ ಇದ್ದವರು, ಕರುಳಿನ ಸಮಸ್ಯೆ ಇದ್ದವರು, ಜೊತೆಗೆ ಪದೇ ಪದೇ ಶೀತ ನೆಗಡಿ ಆಗುವಂಥವ್ರು, ಪದೇ ಪದೇ ಟಾನ್ಸಿಲೈಟಿಸ್ ಆಗುವಂಥವ್ರು, ಪದೇ ಪದೇ ಜ್ವರ ಬರ್ತಾ ಇರುವಂಥವ್ರು, ಇವರಿಗೆಲ್ಲ ಈ ಒಂದು ದಿವ್ಯ ಔಷಧವನ್ನ ಕೊಟ್ಟಾಗ ಅತ್ಯಂತ ಉತ್ತಮವಾದ ಫಲಿತಾಂಶ ಬಂದಿದೆ. ನಾವು ಇಷ್ಟು ಧೈರ್ಯವಾಗಿ, ಇಷ್ಟು ಆತ್ಮವಿಶ್ವಾಸದಿಂದ ತಮ್ಮ ಎದುರಿಗೆ ಹೇಳಲಿಕ್ಕೆ ಕಾರಣ ಇದಕ್ಕೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ. ಸೊ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದಂತಹ ಈ ಒಂದು ಇಮ್ಯೂನ್ ಏಡ್ ಅನ್ನ ಡೈಲಿ ಒಂದು ತೆಗೆದುಕೊಳ್ತಾ ಬಂದ್ರೆ ಖಂಡಿತವಾಗಿ 3 ತಿಂಗಳಿನಲ್ಲಿ ಒಂದು ಪರಿಣಾಮವನ್ನ, ಬದಲಾವಣೆಯನ್ನ ಖಂಡಿತವಾಗಿ ನಾವು ನೋಡ್ಬೋದು ಅನ್ನುವಂತಹ ಒಂದು ಭರವಸೆಯನ್ನ ಈ ಮೂಲಕ ನಾವು ವೈಜ್ಞಾನಿಕವಾದ ಆಧಾರಗಳೊಂದಿಗೆ ನೀಡ್ತಾ ಇದ್ದೇವೆ. ಸೊ ಹಾಗಾದ್ರೆ ನಾವು ಮಾಸ್ಕ್ ಹಾಕೋದು, ಜೊತೆಗೆ ಕೈ ವಾಶ್ ಮಾಡ್ಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಇದೆಲ್ಲವೂ ಇಂಪಾರ್ಟೆಂಟ್. ಹಾಗೇನೆ ಒಂದು ಇಂಟರ್ನಲ್ ಮಾಸ್ಕ್ ಅನ್ನು ಹಾಕೋಬಹುದು. ಪ್ರತಿನಿತ್ಯ ಈ ಒಂದು ಇಮ್ಯುನಿಟಿ ಅಂತ ತೆಗೆದುಕೊಳ್ತಾ ಬಂದ್ರೆ ನಮಗೊಂದು ಇಂಟರ್ನಲ್ ಮಾಸ್ಕ್ ರೆಡಿ ಆಗುತ್ತೆ. ಖಂಡಿತವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಇದರ ಅರ್ಥ ಎಕ್ಸ್ಟರ್ನಲ್ ಮಾಸ್ಕ್ ಹಾಕಬೇಡಿ ಅಂತಲ್ಲ, ಅದನ್ನು ಹಾಕಿ ಅದರ ಜೊತೆಯಲ್ಲಿ ಈ ಒಂದು ಇಂಟರ್ನಲ್ ಮಾಸ್ಕ್ ಇರಲಿ. ಇದು ಬಹಳ ಉಪಯುಕ್ತ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. ಏನ್ ಹೇಳ್ತೀರಾ ಡಾಕ್ಟರ್? So immunite can offer you an invisible shield. Okay.
nothing but boosting your immunity. When immunity is within you, the life change around you. ಓಕೆ. But that's the most important thing. If you have a stronger immunity, you need not worry about microbes or virus. So the benefit of immunity is not just confined to killing coronavirus or some types of flu virus. The benefit is really the vast and huge. Starting from the prevention of cancer to prevention of simple flu and cold. Immunity is the most essential component which can make your life happier. ಆತ್ಮೀಯ ವೀಕ್ಷಕರೇ, ಇಮ್ಯುನೇಡ್ ಅಲ್ಲಿರುವಂತಹ ದಿವ್ಯೌಷಧಗಳನ್ನ, ಅದರಲ್ಲಿರುವಂತಹ ಒಂದು ಸಸ್ಯೌಷಧಗಳನ್ನ, ಅದರ ಪ್ರಾಮುಖ್ಯತೆಯನ್ನು ನಾವು ತಮಗೆ ವಿವರಿಸಿದ್ದೇವೆ. ಅದರ ಒಂದು ಘನಸಾರವನ್ನ ಬಳಸಿ ಇಮ್ಯುನೇಡ್ ಆಲ್ಫಾ ನ್ಯಾಚುರಲ್ ಅವರು ರೆಡಿ ಮಾಡಿದ್ದಾರೆ. ಸೊ ಈ ಒಂದು ಇಮ್ಯುನೇಡ್ ಅನ್ನ ಕಳೆದ 6 ತಿಂಗಳುಗಳಿಂದ ನಾವು ಅನೇಕರಿಗೆ ನೀಡ್ತಾ ಇದ್ದೇವೆ. ಅನೇಕರ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ಅವರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಇದು ರಕ್ಷಿಸಿದೆ. ಇವನ್ ನಮ್ಮನ್ನು ಕೂಡ ರಕ್ಷಿಸ್ತಾ ಬಂದಿದೆ. ನಾವು ಪ್ರತಿನಿತ್ಯ ಇದನ್ನು ಸೇವಿಸ್ತಾ ಇದ್ದೇವೆ. ಸೊ ಹಾಗಾದ್ರೆ ಇಷ್ಟೊಂದು ಒಳ್ಳೆ ಇಮ್ಯುನೇಡ್ ಕಂಟೆಂಟ್ಸು, ಇದೊಂದು ಆಯುರ್ವೇದಿಕ್ ಔಷಧಿಯಾಗಿದೆ. ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ಅಡ್ಡ ಪರಿಣಾಮ ಇಲ್ಲ. ಖಂಡಿತವಾಗಿ ತಾವು ತೆಗೆದುಕೊಳ್ಬಹುದು. ಕೆಲವರು ಅಂದ್ಕೊಳ್ತಾರೆ ಹೀಟ್ ಆಗತ್ತೆ ಅಂತ ಹೇಳಿ. ಸೊ ಹೀಟ್ ಆಗದೆ ಇದ್ದ ಹಾಗೆ ತಡಿಲಿಕ್ಕೆ ಇದರಲ್ಲಿ ಬೇಕಾದಷ್ಟು ಔಷಧಿ ಇದೆ. ಕೆಲವರು ತಿಳ್ಕೊಳ್ತಾರೆ ತಂಪಾಗ್ಬಿಡತ್ತೆ ಅಂತ ಹೇಳಿ. ತಂಪು ಆಗದೆ ಇದ್ದಾಗೆ ನಮಗೆ ಇಲ್ಲಿ ಅಮೃತ ಬಳ್ಳಿ ಇದೆ, ಅಲ್ಲಿಗೆ ಇದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಿಮ್ಗೆ ಹೀಟು ಆಗೋದಿಲ್ಲ, ತಂಪು ಆಗೋದಿಲ್ಲ. ಇದೊಂದು ಬ್ಯಾಲೆನ್ಸ್ ಮಾಡುವಂತ ಔಷಧಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತ ಔಷಧಿ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ, ಕೆಳಗಡೆ ನಂಬರ್ಸ್ ಬರ್ತಾ ಇದೆ. ಆ ನಂಬರಿಗೆ ತಾವು ಕರೆ ಮಾಡಿದ್ರೆ ತಮ್ಮ ಮನೆಗೆ ಈ ಒಂದು ಇಮ್ಯುನೇಡ್ ಅನ್ನು ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ತಾವು 3 ತಿಂಗಳ ಕಾಲ ಡೈಲಿ ಒಂದು ಮಾತ್ರೆಯನ್ನು ತೆಗೆದುಕೊಳ್ತಾ ಬನ್ನಿ. ರಾತ್ರಿ ಮಲಗುವಾಗ ಬದಲಾವಣೆ ಖಂಡಿತವಾಗಿ ಕಂಡು ಬರುತ್ತೆ. ಶೀತ ನೆಗಡಿ ಅಂತ ಸಮಸ್ಯೆಗಳು ನಿಮ್ಮ ಹತ್ರ ಬರೋದೇ ಇಲ್ಲ. ಮಕ್ಕಳಿಗೆ ಇವತ್ತು ಮಕ್ಕಳಲ್ಲಿ ತುಂಬಾ ಅಲರ್ಜಿ ಇದೆ. ಸಣ್ಣ ಮಕ್ಕಳಲ್ಲಿ ಒಂಚೂರು ವಾತಾವರಣ ಬದಲಾವಣೆ ಆದ್ರೂ ಅಲರ್ಜಿ. ಸೊ ಮಕ್ಕಳಲ್ಲಿ ಆಗಿರುವಂತ ಅಲರ್ಜಿಯನ್ನ ಕಡಿಮೆ ಮಾಡ್ಲಿಕ್ಕೆ ಅರ್ಧ ಮಾತ್ರೆ, ಇದು ಅರ್ಧ ಮಾಡುವಾಗಿದೆ. ಸೊ ಅರ್ಧ ಮಾತ್ರೆಯನ್ನ ಡೈಲಿ ಕೊಡ್ತಾ ಬನ್ನಿ, ಖಂಡಿತವಾಗಿ ಪರಿಣಾಮ ಆಗುತ್ತೆ. ಸೊ ನಿಮ್ಮ ಮನೆಗೆ ಇದನ್ನ ತಲುಪಿಸುವಂತ ವ್ಯವಸ್ಥೆನ ಮಾಡ್ತೇವೆ. ಡಾಕ್ಟ್ರೇ, ನಮಗೆ ಇಮ್ಯುನೇಡ್ ಬಗ್ಗೆ ಇಷ್ಟೊಂದು ಸವಿವರವಾಗಿ, ವೈಜ್ಞಾನಿಕ ಬರಹಗಳ ಸಹಾಯದಿಂದ ಅದರಲ್ಲಿರುವಂತಹ ಎಲ್ಲ ಸೂಕ್ಷ್ಮಾಣು ಅಂಶಗಳನ್ನ ತಿಳಿಸುವುದರ ಮೂಲಕ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇಲ್ಲಿವರೆಗೆ ಬಂದು ಈ ಇಮ್ಯುನೋಡ್ ಬಗ್ಗೆ ಇಷ್ಟೊಂದು ವೈಜ್ಞಾನಿಕವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ, Even it's not over the skin disorders, because it has got antimicrobial property. Recent evidences suggest that the fungus infection in intestine can contribute to skin infection. So to have a glowing skin, the immunity is beneficial. ಸೊ ಹಾಗಾದ್ರೆ ಬಹಳ ಸುಂದರವಾಗಿ ಕಾಣಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಸೊ ಒಳ್ಳೆ ಚರ್ಮ ತಮ್ದಾಗ್ಬೇಕಾದ್ರೆ ಈ ಇಮ್ಯುನಿಟಿ ಅನ್ನ ಪಡೆದುಕೊಳ್ಬಹುದು ಅನ್ನುವಂತ ಒಂದು ಮಾತನ್ನ ಸರ್ ಅವರು ಆಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ವಿಶೇಷ ಧನ್ಯವಾದವನ್ನ ಹೇಳ್ತಾ, ನಾವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿ ಇದ್ದೇವೆ. ನಿಮ್ಗೆ ಏನಾದ್ರು ಡೌಟ್ಗಳು ಇದ್ದಲ್ಲಿ ಕೆಳಗಡೆ ಬರ್ತಾ ಇರುವಂತ ನಂಬರಿಗೆ ಕರೆ ಮಾಡಿ ಡಾಕ್ಟರ್ ಒಂದಿಗೆ ಕನ್ಸಲ್ಟೇಷನ್ಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬಹುದು. ಆಗ ಇನ್ನೂ ಹೆಚ್ಚಿನ ವಿವರಣೆನ ತಾವು ಪಡ್ಕೊಳ್ಬಹುದು. ಖಂಡಿತವಾಗಿ ಇದನ್ನ ನೇರವಾಗಿ ತರಿಸ್ಕೊಳ್ಬಹುದು. ಸಾಧ್ಯ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಮಾತಾಡಿ ನೀವು ಚರ್ಚೆ ಮಾಡಿ ತೆಗೆದುಕೊಳ್ಬಹುದು. ನಿಮ್ಮ ಮನೆಗೆ ಇದನ್ನ ತಲುಪಿಸುವಂತ